ಎತ್ತಿದ್ದೇನೆ. ಇಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಏಕಪಾತ್ರಾಭಿನಯವನ್ನು ಮಾಡುತ್ತಿದ್ದೇನೆ. ಇಲ್ಲಿದ್ದರೆ ಶಿವಸ್ಕಂದ ವರ್ಮ, ಇಲ್ಲಿದ್ದರೆ ಯುವರಾಜ, ಇಲ್ಲಿದ್ದರೆ ವಿಷ್ಣುಗೋಪ ಹಾಗೂ ಇಲ್ಲಿದ್ದರೆ ಮಯೂರ. ನಿಮ್ಮೆಲ್ಲರನ್ನು ಈ ರಾಜ್ಯೋತ್ಸವಿಗೆ ಆಹ್ವಾನಿಸಿದ ಕಾರಣವೆಂದರೆ ಆ ರಾಜದ್ರೋಹಿ ಮಯೂರನು ನಮ್ಮ ಕಾಂಚೀಪುರವನ್ನು ತ್ಯಜಿಸಿ ನಮ್ಮ ಶತ್ರುವಾದ ವೈಜಯಂತಿಯ ಸೇನಾಧಿಪತಿ ಹಾಗೂ ಮಂತ್ರಿಯ ಆಶ್ರಯದಲ್ಲಿದ್ದಾನೆ. ಅಂದು ರಾಜಕುಮಾರನಿಗೆ ಅವಮಾನ ಮಾಡಿದ. ಮುಂದೊಂದು ದಿನ ಈ ಅರಮನೆಗೆ ನುಗ್ಗಿ ಸಿಂಹಾಸನದಲ್ಲಿರುವ ರಾಜನನ್ನೇ ಅವಮಾನ ಮಾಡಬಹುದು. ನಾವು ಅವನನ್ನು ಹಿಡಿಯಲೇಬೇಕು. ಒಂಟಿಯಾಗಿದ್ದಾಗಲೇ ನಮ್ಮವರು ಆತನನ್ನು ಹಿಡಿಯಲಾಗದಿದ್ದಾಗ, ಈಗ ನಮ್ಮ ಶತ್ರುವಿನ ಬಲವಾದ ರಕ್ಷಣೆಯಲ್ಲಿರುವಾಗ ನಾವು ಅವನನ್ನು ಹಿಡಿಯಲು ಸಾಧ್ಯವೇ? ಹಾಗಂತ ನಾವು ಸುಮ್ಮನಿರುವುದೇ? ನಾವು ಪಲ್ಲವರು, ಸಾರ್ವಭೌಮರು, ಪೂರ್ವ ಪಶ್ಚಿಮ ಸಮುದ್ರದೊರೆಗಿನ ಸಾಮ್ರಾಟರು, ನೂರಾರು ಅರಸರಿಂದ ಕಪ್ಪ ಕಾಣಿಕೆ ಪಡೆಯುವ ಪರಾಕ್ರಮಶಾಲಿಗಳು. ಅಂತವರು ಒಬ್ಬ ಬೀದಿ ಬಿಕಾರಿಗೆ ಹೆದರುವುದೇ? ನನಗಪ್ಪಣೆ ನೋಡಿ ತಂದೆ, ಈಗಲೇ ವಿಜಯ ಯಾತ್ರೆಯನ್ನು ಕೈಗೊಂಡು ಭೂಮಿ ಆಕಾಶಗಳನ್ನು ಭೇದಿಸಿ ಆದರೂ ಆ ಮಯೂರನನ್ನು ಎಳೆದು ತರ. ಏಕೆ ರಾಜಕುಮಾರ, ಮೌನವಾಗಿ ಬಿಟ್ಟೆ? ಯಾರ ಧ್ವನಿಯನ್ನು ಕೇಳಿ ಇಡೀ ರಾಜಸಭೆಯೇ ಮೌನವಾಯಿತೋ ಆ ಮಯೂರ ನಾನೇ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿದ ಶಿವಸ್ಕಂದ ವರ್ಮ, ಇದೋ ನೋಡು